ಅವ್ರಿಗೂ ಅಂತ ಹೇಳಿ ವಿಶ್ವನಾಥ್ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಇದೊಂದು ಕಾಲ್ ತಗೊಂಡ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಹೇಳಿ ಸರ್, ಉಪೇಂದ್ರ ಅವರಿದ್ದಾರೆ. ಪ್ರಶ್ನೆ ಅಥವಾ ಪ್ರಜಾಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಉಪೇಂದ್ರ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ನನ್ನ ವರ್ಷ 72. ಓ ನಮಸ್ಕಾರ. ಆಯ್ತಾ? ಹಾ ಸರ್. ನಾನು ನನ್ನ 18ನೇ ವರ್ಷದಿಂದ ಓಟ್ ಹಾಕೊಂಡ್ ಬಂದಿದ್ದೀನಿ. ಹಾ ಸರ್. ಕರ್ನಾಟಕದ ಎಲ್ಲಾ ಪಾರ್ಟಿನೂ ನೋಡಾಗಿದೆ. ಹಾ ಸರ್. ನನ್ನ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಗೆ. ಹಾ ಸರ್. ಯು ಆರ್ ನಾಟ್ ಓನ್ಲಿ ಸ್ಟಾರ್, ಯು ಆರ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಓ ಥ್ಯಾಂಕ್ ಯು ಸರ್. ಏನು ನಾನು ಇನ್ನು ಆಗ್ತೀರಾ? ನನ್ನ ಭರವಸೆ ಅಲ್ಲ, ನನ್ನ ಆಶೀರ್ವಾದ, ನನ್ನ ಹಾರೈಕೆ, ನನ್ನ ಕೋರಿಕೆ, ನನಗೆ ಬೇಕಾದಂತ ಚೇಂಜ್ ನೀವು ಕೊಡ್ತೀರಾ ಅಂತ ಗ್ಯಾರಂಟಿ ನನಗಿದೆ. ಅಯ್ಯೋ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೂಸ್ ಯುವರ್ ಹಾರ್ಟ್. ವಿಶ್ವನಾಥ್ ಸರ್, ಬದಲಾವಣೆ ಅಂದ್ರೆ ಹೆಂಗೆ ಅಂತ ಹೇಳಿ ಉಪೇಂದ್ರ ಸರ್ ಜನರಿಂದ ತಿಳ್ಕೊಳಕ್ ಅಲ್ಲ, ನೀವೇ ಹೇಳ್ಬಿಡಿ. ನೀವು ಹೇಳ್ತಿದ್ರಿ ಬದಲಾವಣೆ ತರ್ತೀರಿ ಅನ್ನೋ ಭರವಸೆ ಇದೆ ಅಂತ. ಯಾವ ತರ ಬದಲಾವಣೆ? ವಿಶ್ವನಾಥ್ ಇಂದ ಉಪೇಂದ್ರಗೆ ಒಂದು ಡೋಸ್ ಟಾನಿಕ್ ಕೊಡಬೇಕು. ವಿ ಹ್ಯಾವ್ ಟು ಎನ್ಕರೇಜ್ ದ ಪೀಪಲ್ ಲೈಕ್ ದಿಸ್. ಅದೇ ಪಕ್ಷ, ಅದೇ ಹೆಂಡ, ಅದೇ ದುಡ್ಡು, ಇದ್ರಲ್ಲೇ ನಡೀಬೇಕಾ ನಮ್ಮ ರಾಜ್ಯ? ಅರವಿಂದ್ ಕೇಜ್ರಿವಾಲ್ ತಂದು ಗ್ಯಾರಂಟಿ ಶುರು ಮಾಡಿದ್ರು. ಅವ್ರನ್ನೆಲ್ಲರೂ ಬೈದ್ರು, ಎಲ್ಲಾ ಪಕ್ಷಗಳು ಬೈತು. ಇವತ್ತೇನ್ ಮಾಡ್ತಿದೆ ಪಕ್ಷಗಳು? 2,000 ಕೊಡ್ತೀನಿ, ಬಸ್ಸನ್ನು ಫ್ರೀ ಕರ್ಕೊಂಡು ಹೋಗ್ತೀನಿ, 8 ಗ್ರಾಮ್ ಚಿನ್ನ ಕೊಡ್ತೀನಿ, ಒಂದು ರೇಷ್ಮೆ ಸೀರೆ ಕೊಡ್ತೀನಿ ಅನ್ನೋದಕ್ಕೆ ಓಟ್ ಹಾಕ್ಬೇಕಾ ನಾವು? ಅವ್ರಿಗೆ ಕ್ಲಾಪ್ಸ್ ಯಾರಿಂದ ಕೊಡ್ತಾರೆ ಉಪೇಂದ್ರ ಸರ್? ಯಾರಿಂದ ಕೊಡ್ತಾರೆ? 73ನೇ ವರ್ಷ ನನಗೆ. ನಾನು ಟ್ಯಾಕ್ಸ್ ಪೇಯರ್ ಇವತ್ತಿಗೂ. ನಾಟ್ ಓನ್ಲಿ GST, ಐ ಆಮ್ ಐಟಿ ಪೇಯರ್. ನನಗನ್ಸುತ್ತೆ ನನ್ನ 73 ವರ್ಷದವನು ಏನೂ ಇಲ್ಲ. ಒಬ್ಬ ಹುಡುಗನಿಗೆ ಒಂದು ಹೆಂಡ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಮನೆಯಿಂದ 2,000 ಕೊಡ್ತಾರೆ. ಇದು ಬೇಕಾ ದೇಶಕ್ಕೆ? ಇದೇನಾ ಅಭಿವೃದ್ಧಿ ಇವರು ಕೊಡೋದು? ಇಸ್ ಇಟ್ ದ ವೇ ಆಫ್ ಡೆವಲಪಿಂಗ್ ದ ಕಂಟ್ರಿ ಅಂಡ್ ದ ನೇಷನ್? ಕರೆಕ್ಟ್ ಸರ್. ಗ್ರೇಟ್ ಸರ್, ನಿಜವಾಗ್ಲು ಗ್ರೇಟ್ ಸರ್, ನಿಜವಾಗ್ಲು. ಥ್ಯಾಂಕ್ ಯು ವಿಶ್ವನಾಥ್ ಸರ್, ನಮ್ಮ ರಿಪಬ್ಲಿಕ್ ಕನ್ನಡದ ಕಾರ್ಯಕ್ರಮ ನೋಡಿದ್ದಕ್ಕೆ, ಹಾಗೆ ಕರೆ ಮಾಡಿ. ನೋಡಿ, ಅವರಲ್ಲಿರೋ ಆ ಕಿಚ್ಚು, ಅವರಲ್ಲಿರೋ ಆ ಒಂದು ದೇಶಭಕ್ತಿ, ಅವರಲ್ಲಿರೋ ಇದು ಯುವಕರಲ್ಲಿ ಬಂದ್ಬಿಟ್ರೆ ಈ ದೇಶನ ಯಾರೇನು ಮಾಡಕ್ಕಾಗಲ್ಲ. ಅದು ಬರಬೇಕು. ಕರೆಕ್ಟ್ ಸರ್. ಬರೀ ಡೌಟ್ಸ್ಗಳು, ಬ್ಲೇಮಿಂಗ್ಗಳು ಆಗತ್ತಾ ಸರ್? ಡೌಟ್ಗಳು, ಕನ್ಫ್ಯೂಷನ್ಗಳು. ಆಮೇಲೆ ನಿಮ್ಗೆ ಕನ್ಫ್ಯೂಷನ್ ಇದ್ದೀರಾ ನಮ್ಮನ್ನೇ ಕೇಳೋದು. ಕನ್ಫ್ಯೂಸ್ ಆಗಿರೋದು ನಾನು ಅಥವಾ ನೀವು ನನ್ನೇ ಕೇಳೋದು, ಅಥವಾ ನಾನ್ ನಿಮ್ಮನ್ನ ಕೇಳೋದು. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ನನಗೇನು ಅವ್ರಿಗೆ ನಾನು ಫಸ್ಟೇ ಹೋಗಿ ಹೇಳಿಲ್ಲ ಸರ್, ರಿಪಬ್ಲಿಕ್ ಟಿವಿಲಿ ಕೂತ್ಕೊತೀನಿ ಮಾತಾಡಿ ಅಂತ ಹೇಳಿರ್ಲಿಲ್ಲ. ಅದು ಡೌಟ್ ಪಡೋರು ಇದಾರೆ ಇಲ್ಲಿ. ಯಾರೋ ಉಪೇಂದ್ರ ಅವ್ರು ಫೋನ್ ಮಾಡಿಸ್ಬಿಟ್ಟಿದಾರ? ಬುದ್ಧಿವಂತರಿ ಅವನು, ಎಲ್ಲ ಮಾಡ್ತಾನ ಅವನು. ಈ ಲೆವೆಲ್ ಡೌಟ್ ಪಡೋರು ಇರ್ಬೇಕಾದ್ರೆ ಇನ್ ಯಾವ ಲೆವೆಲ್ ಬದಲಾವಣೆ ತರಕ್ ಸಾಧ್ಯ? ನಿಜ ಸರ್. ನೀವು ಯುವಕರ ಬಗ್ಗೆ ಮಾತನಾಡ್ತಾ ಇದ್ವಿ. ಜೆನ್ಸಿಯಲ್ಲಿ ತುಂಬಾ ಪಾಪ್ಯುಲರ್ ಒಂದು ಸೇಯಿಂಗ್ ಇದೆ ಸರ್, ಡಿಲ್ಯೂರಿಯೋ ಇಸ್ ದ ನ್ಯೂ ಸಲ್ಯೂಲ್ಯೂ. ಅಂದ್ರೆ ಡಿಲ್ಯೂಷನ್ ಅಲ್ಲಿ ಇರೋದೇ ಸೊಲ್ಯೂಷನ್ ಅಂತ. ಯಾವಾಗ್ಲೂ ಗೊಂದಲದಲ್ಲಿರೋದು, ಇದೇ ಕರೆಕ್ಟ್ ಅನ್ನೋ ಸೊಲ್ಯೂಷನ್ ಬರ್ದೇ ಇರೋದೇ ನಿಜವಾದ ಸೊಲ್ಯೂಷನ್ ಅಂತ. ಹಿಂಗಿರುವಾಗ ನೀವು ಬದಲಾವಣೆ ಯುವಕರಲ್ಲಿ ಆಗಬೇಕು, ಯುವಕರಲ್ಲಿ ಕಿಚ್ಚು ಬರಬೇಕು ಅಂತ ಹೇಳಿ ಬಯಸೋದು ಸ್ವಲ್ಪ ಅತಿಶಯೋಕ್ತಿ ಆಗತ್ತಾ ಅಂತ. ಅಲ್ಲ, ನಾನು ಎಲ್ಲರೂ ಹಿಂಗೆ ಅಂತ ಹೇಳ್ತಿಲ್ಲ. ಅಲ್ಲ, ಬಯಸಬೇಕು. ಬಟ್ ಹಿಂಗಿರ್ಬೇಕಾದ್ರೆ, ಪ್ರಾಕ್ಟಿಕಲ್ ಆನ್ ಗ್ರೌಂಡ್ ಹಿಂಗಿರ್ಬೇಕಾದ್ರೆ, ನಮ್ಗೆ ದೇಶ ಅಲ್ಲ ನಮ್ ಬದುಕು ಚೆನ್ನಾಗಿರ್ಬೇಕು, ನಮಗ್ ನಾಳೆ ಅಲ್ಲ ಈ ಮಿನಿಟ್ ನಾವು ಚೆನ್ನಾಗಿರ್ಬೇಕು, ದೇಶದ ಬಗ್ಗೆ ನಾಳೆ ಯೋಚನೆ ಮಾಡೋಣಪ್ಪ, ನಮ್ ಪಾಕೆಟ್ ಅಲ್ಲಿ ಮನಿ ಇದೆಯಾ ಇದನ್ನ ನೋಡ್ಬೇಕು. ಜನರಲ್ಲಿ ಹಿಂಗಿರುವಾಗ ಮನಸ್ಥಿತಿ ವಾಸ್ತವವಾಗಿ ನಾವ್ ಯಾಕೆ ಇದನ್ನ ಜನರಲ್ಲಿ ಅನ್ಬಿಟ್ಟು ಜನರಲ್ಲಿ ಇಂಗ್ಲಿಷ್ ಅಲ್ಲಿ ಜನರಲ್ ಇದೆಯಾ ಗೊತ್ತಿಲ್ಲ. ಅಲ್ಲ, ಜನರಲ್ ಮಾಡ್ತಾ ಇದೀರ, ಜನರಲ್ಲಿ ಅನ್ಬಿಟ್ಟು. ಯಾರೋ ಒಂದ್ 4 ಜನರಲ್ಲಿ ಇರ್ಬೋದು, 3 ಜನ ಒಳ್ಳೆಯವರು ಇರ್ಬೋದು. ನೋಡಿ, ಇಂಥ ಮಹಾನುಭಾವರು ಇರ್ಬೋದು. ನೋಡಿ, ಎಷ್ಟೋ ಜನ ಇದ್ದಾರೆ, ಅಂತವರು ಇರ್ಬೋದು. ಸೊ ಅವ್ರ ಮಾತುಗೂ ನಾವು ಗಮನ ಕೊಡೋಕೆ, ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ಬೇಕಲ್ವಾ? 4 ಜನ ಇರ್ಲಮ್ಮ. ನನ್ನ ನದಿ ಹುಟ್ಟೋದು ಒಂದೇ ರೀತಿ ಪ್ರವಾಹ ಹರಿಯಲ್ಲ. ಅದು ಚಿಕ್ಕದಾಗೆ ಹುಟ್ಟುತ್ತೆ, ಬರ್ತಾ ಬರ್ತಾ ದೊಡ್ಡದಾಗತ್ತೆ. ಕೆಲವು ಸತಿ ವೆಯ್ಟ್ ಮಾಡ್ಬೇಕಾಗತ್ತೆ. ದೇವ್ರು ಟೆಸ್ಟ್ ಮಾಡ್ತಾನೆ, ಪೇಷನ್ಸ್ ಇದೆಯಾ? ಒಂದ್ ಹೇಳಮ್ಮ, ಇದೆಲ್ಲ ನಡೀತಿರೋದು ಒಂದು ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಇಂದ. ನಾವು ಅನ್ಕೊಂತಿದೀವಿ ನಾವು ಮಾಡ್ತಿದೀವಿ ಅಂತ. ನಾನು ಮಾತಾಡ್ತಿರೋದು ನಾನಲ್ಲ, ಏನೋ ಒಂದು ಪವರ್ ಕೊಟ್ಟು ಒಳಗೆ ತಳ್ತಾ ಇದ್ದಾನೆ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಅಂತ ಹೇಳಿ ವಿಶ್ವನಾಥ್ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಇದೊಂದು ಕಾಲ್ ತಗೊಂಡ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಹೇಳಿ ಸರ್, ಉಪೇಂದ್ರ ಅವರಿದ್ದಾರೆ. ಪ್ರಶ್ನೆ ಅಥವಾ ಪ್ರಜಾಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಉಪೇಂದ್ರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ನನ್ನ ವರ್ಷ 72. ಓ ನಮಸ್ಕಾರ. ಆಯ್ತಾ? ಹಾ ಸರ್. ನಾನು ನನ್ನ 18ನೇ ವರ್ಷದಿಂದ ಓಟ್ ಹಾಕೊಂಡ್ ಬಂದಿದ್ದೀನಿ. ಹಾ ಸರ್. ಕರ್ನಾಟಕದ ಎಲ್ಲಾ ಪಾರ್ಟಿನೂ ನೋಡಾಗಿದೆ.
ಹಾ ಸರ್. ನನ್ನ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಗೆ, ಹಾ ಸರ್. ಯು ಆರ್ ನಾಟ್ ಓನ್ಲಿ ಸ್ಟಾರ್, ಯು ಆರ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಓ ಥ್ಯಾಂಕ್ ಯು ಸರ್. ಏನು ನಾನಿನ್ನು ಆಗ್ತೀರಾ? ನನ್ನ ಭರವಸೆ ಅಲ್ಲ, ನನ್ನ ಆಶೀರ್ವಾದ, ನನ್ನ ಹಾರೈಕೆ, ನನ್ನ ಕೋರಿಕೆ, ನನಗೆ ಬೇಕಾದಂತ ಚೇಂಜ್ ನೀವು ಕೊಡ್ತೀರಾ ಅಂತ ಗ್ಯಾರಂಟಿ ನನಗಿದೆ. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಡೋಂಟ್ ಯು. ಲೂಸ್ ಯುವರ್ ಹಾರ್ಟ್. ವಿಶ್ವನಾಥ್ ಸರ್, ಬದಲಾವಣೆ ಅಂದ್ರೆ ಹೆಂಗೆ ಅಂತ ಹೇಳಿ ಉಪೇಂದ್ರ ಸರ್ ಜನರಿಂದ ತಿಳ್ಕೊಳಕ್ ಅಲ್ಲ, ನೀವೇ ಹೇಳ್ಬಿಡಿ. ನೀವು ಹೇಳ್ತಿದ್ರಿ ಬದಲಾವಣೆ ತರ್ತೀರಿ ಅನ್ನೋ ಭರವಸೆ ಇದೆ ಅಂತ. ಯಾವ ತರ ಬದಲಾವಣೆ? ವಿಶ್ವನಾಥ್ ಇಂದ ಉಪೇಂದ್ರಗೆ ಒಂದು ಡೋಸ್ ಟಾನಿಕ್ ಕೊಡಬೇಕು. ವಿ ಹ್ಯಾವ್ ಟು ಎನ್ಕರೇಜ್ ದ ಪೀಪಲ್ ಲೈಕ್ ದಿಸ್. ಅದೇ ಪಕ್ಷ, ಅದೇ ಹೆಂಡ, ಅದೇ ದುಡ್ಡು, ಇದ್ರಲ್ಲೇ ನಡೀಬೇಕಾ ನಮ್ಮ ರಾಜ್ಯ? ಅರವಿಂದ್ ಕೇಜ್ರಿವಾಲ್ ತಂದು ಗ್ಯಾರಂಟಿ ಶುರು ಮಾಡಿದ್ರು, ಅವ್ರನ್ನೆಲ್ಲರೂ ಬೈದ್ರು, ಎಲ್ಲಾ ಪಕ್ಷಗಳು ಬೈತು. ಇವತ್ತೇನ್ ಮಾಡ್ತಿದೆ ಪಕ್ಷಗಳು? 2,000 ಕೊಡ್ತೀನಿ, ಬಸ್ಸನ್ನು ಫ್ರೀ ಕರ್ಕೊಂಡು ಹೋಗ್ತೀನಿ, 8 ಗ್ರಾಮ್ ಚಿನ್ನ ಕೊಡ್ತೀನಿ, ಒಂದು ರೇಷ್ಮೆ ಸೀರೆ ಕೊಡ್ತೀನಿ ಅನ್ನೋದಕ್ಕೆ ಓಟ್ ಹಾಕ್ಬೇಕಾ ನಾವು? ಅವ್ರಿಗೆ ಕ್ಲಾಪ್ಸ್ ಯಾರಿಂದ ಕೊಡ್ತಾರೆ ಉಪೇಂದ್ರ ಸರ್? ಯಾರಿಂದ ಕೊಡ್ತಾರೆ? 73ನೇ ವರ್ಷ ನನಗೆ. ನಾನು ಟ್ಯಾಕ್ಸ್ ಪೇಯರ್ ಇವತ್ತಿಗೂ, ನಾಟ್ ಓನ್ಲಿ GST, ಐ ಆಮ್ IT ಪೇಯರ್. ನನಗನ್ಸುತ್ತೆ ನನ್ನ 73 ವರ್ಷದವನು ಏನೂ ಇಲ್ಲ, ಒಬ್ಬ ಹುಡುಗನಿಗೆ ಒಂದು ಹೆಂಡ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಮನೆಯಿಂದ 2,000 ಕೊಡ್ತಾರೆ. ಇದು ಬೇಕಾ? ದೇಶಕ್ಕಿದೇನಾ ಅಭಿವೃದ್ಧಿ ಇವರು ಕೊಡೋದು? ಇಸ್ ಇಟ್ ದ ವೇ ಆಫ್ ಡೆವಲಪಿಂಗ್ ದ ಕಂಟ್ರಿ ಅಂಡ್ ದ ನೇಷನ್? ಕರೆಕ್ಟ್ ಸರ್. ಗ್ರೇಟ್ ಸರ್, ನಿಜವಾಗ್ಲು ಗ್ರೇಟ್ ಸರ್, ನಿಜವಾಗ್ಲು. ಥ್ಯಾಂಕ್ ಯು ವಿಶ್ವನಾಥ್ ಸರ್, ನಮ್ಮ ರಿಪಬ್ಲಿಕ್ ಕನ್ನಡದ ಕಾರ್ಯಕ್ರಮ ನೋಡಿದ್ದಕ್ಕೆ, ಹಾಗೆ ಕರೆ ಮಾಡಿ ನೋಡಿ ಅವರಲ್ಲಿರೋ ಆ ಕಿಚ್ಚು, ಅವರಲ್ಲಿರೋ ಆ ಒಂದು ದೇಶಭಕ್ತಿ, ಅವರಲ್ಲಿರೋ ಇದು ಯುವಕರಲ್ಲಿ ಬಂದ್ಬಿಟ್ರೆ ಈ ದೇಶನ ಯಾರು ಏನೂ ಮಾಡಕ್ಕಾಗಲ್ಲ. ಅದು ಬರಬೇಕು. ಕರೆಕ್ಟ್ ಸರ್. ಬರೀ ಡೌಟ್ಸ್ಗಳು, ಬ್ಲೇಮಿಂಗ್ಗಳು ಆಗುತ್ತಾ ಸರ್? ಡೌಟ್ಗಳು, ಕನ್ಫ್ಯೂಷನ್ಗಳು. ಆಮೇಲೆ ನಿಮ್ಗೆ ಕನ್ಫ್ಯೂಷನ್ ಇದ್ದೀರಾ ನಮ್ಮನ್ನೇ ಕೇಳೋದು. ಕನ್ಫ್ಯೂಸ್ ಆಗಿರೋದು ನಾನು ಅಥವಾ ನೀವು ನನ್ನೇ ಕೇಳೋದು, ಅಥವಾ ನಾನ್ ನಿಮ್ಮನ್ನ ಕೇಳೋದು. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ನನಗೇನು ಅವ್ರಿಗೆ ನಾನು ಫಸ್ಟೇ ಹೋಗಿ ಹೇಳಿಲ್ಲ ಸರ್, ರಿಪಬ್ಲಿಕ್ ಟಿವಿಲಿ ಕೂತ್ಕೊತೀನಿ ಮಾತಾಡಿ ಅಂತ ಹೇಳಿರ್ಲಿಲ್ಲ. ಅದು ಡೌಟ್ ಪಡೋರು ಇದಾರೆ ಇಲ್ಲಿ. ಯಾರೋ ಉಪೇಂದ್ರ ಅವ್ರು ಫೋನ್ ಮಾಡಿಸ್ಬಿಟ್ಟಿದಾರ, ಬುದ್ಧಿವಂತರಿ ಅವನು, ಎಲ್ಲ ಮಾಡ್ತಾನ ಅವನು ಅಂತ. ಈ ಲೆವೆಲ್ ಡೌಟ್ ಪಡೋರು ಇರ್ಬೇಕಾದ್ರೆ ಇನ್ ಯಾವ ಲೆವೆಲ್ ಬದಲಾವಣೆ ತರಕ್ ಸಾಧ್ಯ? ನಿಜ ಸರ್. ನೀವು ಯುವಕರ ಬಗ್ಗೆ ಮಾತನಾಡ್ತಾ ಇದ್ವಿ. ಜೆನ್ಸಿಯಲ್ಲಿ ತುಂಬಾ ಪಾಪ್ಯುಲರ್ ಒಂದು ಸೇಯಿಂಗ್ ಇದೆ ಸರ್, ಡಿಲ್ಯೂರಿಯೋ ಇಸ್ ದ ನ್ಯೂ ಸಲ್ಯೂಲ್ಯೂ. ಅಂದ್ರೆ ಡಿಲ್ಯೂಷನ್ ಅಲ್ಲಿ ಇರೋದೇ ಸೊಲ್ಯೂಷನ್ ಅಂತ. ಯಾವಾಗ್ಲೂ ಗೊಂದಲದಲ್ಲಿರೋದು, ಇದೇ ಕರೆಕ್ಟ್ ಅನ್ನೋ ಸೊಲ್ಯೂಷನ್ ಬರ್ದೇ ಇರೋದೇ ನಿಜವಾದ ಸೊಲ್ಯೂಷನ್ ಅಂತ. ಹಿಂಗಿರುವಾಗ ನೀವು ಬದಲಾವಣೆ ಯುವಕರಲ್ಲಾಗಬೇಕು, ಯುವಕರಲ್ಲಿ ಕಿಚ್ಚು ಬರಬೇಕು ಅಂತ ಹೇಳಿ ಬಯಸೋದು ಸ್ವಲ್ಪ ಅತಿಶಯೋಕ್ತಿ ಆಗುತ್ತಾ ಅಂತ. ಅಲ್ಲ, ನಾನು ಎಲ್ಲರೂ ಹಿಂಗೆ ಅಂತ ಹೇಳ್ತಿಲ್ಲ, ಅಲ್ಲ ಬಯಸಬಾರ್ದ, ಬಯಸಬೇಕು. ಬಟ್ ಹಿಂಗಿರ್ಬೇಕಾದ್ರೆ, ಪ್ರಾಕ್ಟಿಕಲ್ ಆನ್ ಗ್ರೌಂಡ್ ಹಿಂಗಿರ್ಬೇಕಾದ್ರೆ, ನಮ್ಗೆ ದೇಶ ಅಲ್ಲ ನಮ್ ಬದುಕು ಚೆನ್ನಾಗಿರ್ಬೇಕು, ನಮಗ್ ನಾಳೆ ಅಲ್ಲ ಈ ಮಿನಿಟ್ ನಾವು ಚೆನ್ನಾಗಿರ್ಬೇಕು, ದೇಶದ ಬಗ್ಗೆ ನಾಳೆ ಯೋಚನೆ ಮಾಡೋಣಪ್ಪ, ನಮ್ ಪಾಕೆಟ್ ಅಲ್ಲಿ ಮನಿ ಇದೆಯಾ ಇದನ್ನ ನೋಡ್ಬೇಕು. ಜನರಲ್ಲಿ ಹಿಂಗಿರುವಾಗ ಮನಸ್ಥಿತಿ ವಾಸ್ತವವಾಗಿ ನಾವ್ ಯಾಕೆ ಇದನ್ನ ಜನರಲ್ಲಿ ಅನ್ಬಿಟ್ಟು ಜನರಲ್ಲಿ ಇಂಗ್ಲಿಷ್ ಅಲ್ಲಿ ಜನರಲ್ ಇದೆಯಾ ಗೊತ್ತಿಲ್ಲ, ಅಲ್ಲ ಜನರಲ್ ಮಾಡ್ತಾ ಇದೀರ ಜನರಲ್ಲಿ ಅನ್ಬಿಟ್ಟು. ಯಾರೋ ಒಂದ್ 4 ಜನದಲ್ಲಿ ಇರ್ಬೋದು, 3 ಜನ ಒಳ್ಳೆಯವರು ಇರ್ಬೋದು. ನೋಡಿ ಇಂಥ ಮಹಾನುಭಾವರು ಇರ್ಬೋದು, ನೋಡಿ ಎಷ್ಟೋ ಜನ ಇದ್ದಾರೆ ಅಂತವರು ಇರ್ಬೋದು. ಸೊ ಅವ್ರ ಮಾತುಗೂ ನಾವು ಗಮನ ಕೊಡೋಕೆ, ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ಬೇಕಲ್ವಾ? 4 ಜನ ಇರ್ಲಮ್ಮ. ನನ್ನ ನದಿ ಹುಟ್ಟೋದು ಒಂದೇ ರೀತಿ ಪ್ರವಾಹ ಹರಿಯಲ್ಲ, ಅದು ಚಿಕ್ಕದಾಗಿ ಹುಟ್ಟುತ್ತೆ, ಬರ್ತಾ ಬರ್ತಾ ದೊಡ್ಡದಾಗತ್ತೆ. ಕೆಲಸತಿ ವೆಯ್ಟ್ ಮಾಡ್ಬೇಕಾಗತ್ತೆ. ದೇವ್ರು ಟೆಸ್ಟ್ ಮಾಡ್ತಾನೆ, ಪೇಷನ್ಸ್ ಇದೆಯಾ? ಒಂದ್ ಹೇಳಮ್ಮ, ಇದೆಲ್ಲ ನಡೀತಿರೋದು ಒಂದು ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಇಂದ. ನಾವು ಅನ್ಕೊಂತಿದೀವಿ ನಾವು ಮಾಡ್ತಿದೀವಿ ಅಂತ. ನಾನು ಮಾತಾಡ್ತಿರೋದು ನಾನಲ್ಲ, ಏನೋ ಒಂದು ಪವರ್ ಕೊಟ್ಟು ಒಳಗೆ ತಳ್ತಾ ಇದ್ದಾನೆ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ.